ಬಾಳಾ ಠಾಕ್ರೆ ಕಟ್ಟಿದ ಪಕ್ಷದಿಂದ ಮರಿ ಠಾಕ್ರೆ ಔಟ್. ಉದ್ಧವ್ ಕೈಯಿಂದ ಉದಿರು ಹೋಯಿತು ಶಿವಸೇನೆ. ಕಾಂಗ್ರೆಸ್ ಸೇರಿ ಅಳಿಸಲಾಗದ ತಪ್ಪು ಮಾಡಿಕೊಂಡ್ರ ಉದ್ಧವ್ ಠಾಕ್ರೆ. ಸ್ನೇಹಿತರೆ, ದೇಶದ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಪೂರ್ಣ ಕ್ರಾಂತಿ. ದಶಕಗಳ ಕಾಲ ದೇಶದ ರಾಜಕಾರಣದಲ್ಲಿ ಛಾಪು ಮೂಡಿಸಿದ್ದ, ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಸೀನಿಯರ್ ಪಾರ್ಟ್ನರ್ ಆಗಿದ್ದ, ಬಿಜೆಪಿಯ ಅಣ್ಣನಂತಿದ್ದ ಶಿವಸೇನೆ ಪಕ್ಷ ಹೊಸ ಯುಗಕ್ಕೆ ತೆರಳಿದೆ, ಹೊಸ ರೂಪವನ್ನ ಪಡ್ಕೊಂಡಿದೆ. ಬಾಳಾ ಸಾಹೇಬ್ ಠಾಕ್ರೆ ಹಿಂದುತ್ವದ ಅಡಿಪಾಯದ ಮೇಲೆ ಕಟ್ಟಿದ್ದ ಪಕ್ಷ. ಆ ಪಾರ್ಟಿಯಿಂದ ಅವರ ಮಗ ಉದ್ಧವ್ ಠಾಕ್ರೆಯನ್ನೇ ಶಿವಸೈನಿಕರು ಹೊರಗೆ ಹಾಕಿದ್ದಾರೆ. ಈ ಮುಂಚೆ ಮುಕ್ಕಾಲು ಕೆಲಸವನ್ನ ಮಾಡಲಾಗಿತ್ತು. ಶಿಂಧೆಯನ್ನ ಲೀಡರ್ ಅಂತ ಶಿವಸೇನೆ ಒಪ್ಕೊಂಡಿತ್ತು. ಈಗ ಬಹುತೇಕ ಪೂರ್ಣ ಆಗ್ತಾ ಇದೆ. ಅಳಿದುಳಿದ ಶಿವಸೈನಿಕರು ಕೂಡ ಶಿಂಧೆಯ ಹಿಂದೆ ನಿಲ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಆ ಮೂಲಕ NDAಗೂ ಪಾರ್ಲಿಮೆಂಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಬಲ ಬರ್ತಾ ಇದೆ. ಯಾಕಂದ್ರೆ ಶಿವಸೇನೆ ಬಿಜೆಪಿಯ ಮಿತ್ರ ಪಕ್ಷ, ಮೂಲ ಶಿವಸೇನೆ, ಶಿಂದೆ ನೇತೃತ್ವದಲ್ಲಿರೋ ಶಿವಸೇನೆ. ಈಗ ಆಲ್ರೆಡಿ ಲೋಕಸಭೆಯಲ್ಲಿ 3/2 ಎಂಪಿಗಳು ಸ್ಪೀಕರ್ಗೆ ಪತ್ರ ಬರೆದು ಶಿಂದೆ ಬಣಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಅವರನ್ನ, ಬಾಳಾ ಸಾಹೇಬ್ ಠಾಕ್ರೆ ಅವರ ಮಗನನ್ನ ಶಿವಸೇನೆ ಡಂಪ್ ಮಾಡಿದೆ, ಹೊರಗೆ ಹಾಕಿದೆ. ಹಾಗಿದ್ರೆ ಮಹಾರಾಷ್ಟ್ರದಲ್ಲಿ ನಿಜಕ್ಕೂ ಆಗಿದ್ದೇನು? ಉದ್ಧವ್ ಠಾಕ್ರೆಯ ಆ ಒಂದು ನಿರ್ಧಾರ ಜೀವಮಾನ ಇಡೀ ಅಳಿಸಲಾಗದ ಬ್ಲಂಡರ್ ಆಯ್ತಾ? ಅಥವಾ ಪಕ್ಷದಲ್ಲಿ ತನ್ನ ಉತ್ತರಾಧಿಕಾರಿಯಾಗಿ ಅರ್ಹರನ್ನ ಬೆಳೆಸದೆ ಮಗನ ಕಾರಣಕ್ಕೋಸ್ಕರ ಲೀಡರ್ಶಿಪ್ ಕ್ವಾಲಿಟಿಯೇ ಇಲ್ಲದಿರೋ ಉದ್ಧವ್ರನ್ನ ಮುಂದಿಟ್ಟಿದ್ದು ಉದ್ಧವ್ಗೆ ಉಲ್ಟಾ ಹೊಡಿತಾ? ಪಾರ್ಟಿಯಿಂದಲೇ ಅವ್ರನ್ನ ಹೊರ ಹಾಕೋ ಲೆವೆಲ್ಗೆ ಅದು ಕಾರಣ ಆಯ್ತಾ? ಎಲ್ಲವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಡೆಫಿನೆಟ್ಲಿ ಬಿಜೆಪಿಗೆ ಇದರಿಂದ ಬಹಳ ಖುಷಿ ಆಗುತ್ತೆ, ಬಹಳ ಲಾಭ ಆಗುತ್ತೆ. ಬಿಜೆಪಿಯ ಒಳ ಆಟವು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿದೆ. ಶಿವಸೇನೆಯ ಒಳ ವಿಚಾರಗಳನ್ನು ಬಿಜೆಪಿ ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದೆ. ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಪಕ್ಷ ಬಿಟ್ಟ 6 ಸಂಸದರು, ಲೋಕಸಭೆಯಲ್ಲಿ ಉದ್ಧವ್ ಶಿವಸೇನೆ ಗಾನ್. ಸ್ನೇಹಿತರೆ, ಆಪರೇಷನ್ ಟೈಗರ್ ಹೆಸರಲ್ಲಿ ಶುರುವಾಗಿರೋ ಈ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿದೆ. ಅಂದಹಾಗೆ ಈ ಉದ್ಧವ್ ಬಣದಲ್ಲಿ 9 ಲೋಕಸಭಾ ಸಂಸದರಿದ್ರು. ಅದರಲ್ಲೀಗ 6 ಸಂಸದರು ಶಿಂದೆ ಕ್ಯಾಂಪ್ಗೆ ಸೇರೋಕೆ ಪತ್ರ ಹಾಕಿದ್ದಾರೆ. ಜೂನ್ 19ನೇ ತಾರೀಕು ಅಂದರೆ ಶಿವಸೇನೆಯ ಸಂಸ್ಥಾಪನಾ ದಿನವೇ ಇವರೆಲ್ಲ ಅಧಿಕೃತವಾಗಿ ಶಿಂದೆ ಬಣವನ್ನ ಸೇರ್ಕೊಳ್ಳೋಕೆ ರೆಡಿ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಂಡಾಯ ಇದ್ದವರಲ್ಲಿ ಸಂಜಯ್ ಹರಿಭಾವ್ ಜಾಧವ್, ಬಾವ್ ಸಾಹೇಬ್ ವಾಕ್ಟೇರ್, ಸಂಜಯ್ ದೇಶ್ಮುಖ್, ನಾಗೇಶ್ ಪಾಟೀಲ್ ಆಸ್ತೇಕರ್, ಓಂರಾಜ್ ನಿಂಬಾಳ್ಕರ್ ಇದ್ದಾರೆ. ಉಳಿದ 3 ಅಂದರೆ ಅರವಿಂದ್ ಸಾವಂತ್, ಅನಿಲ್ ದೇಸಾಯಿ ಮತ್ತು ರಾಜಭಾವು ವಾಜೆ ಮಾತ್ರ ಉದ್ಧವ್ ಬಣವನ್ನ ಇನ್ನೂ ಬಿಟ್ಟಿಲ್ಲ. ಉದ್ಧವ್ ಪರ ಇದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಇನ್ನೂ ಕೂಡ ಬಣ ಬಿಟ್ಟಿಲ್ಲ. ಹಾಗೆ ನೋಡಿದ್ರೆ ಶಿವಸೇನೆಯಲ್ಲಿ ಕಳೆದ 60 ವರ್ಷಗಳಲ್ಲಿ ಸಾಕಷ್ಟು ಈ ರೀತಿ ದಂಗೆಗಳಾಗಿದ್ದಾವೆ. ಆದರೆ ಯಾವತ್ತೂ ಈ ಮಟ್ಟಕ್ಕೆ ಬಾಳಾ ಸಾಹೇಬ್ ಠಾಕ್ರೆ ಇರೋ ತನಕ ಈ ಲೆವೆಲ್ಗೆ ಹೋಗಿರಲಿಲ್ಲ. ಆದರೆ ಬಾಳಾ ಸಾಹೇಬ್ ಠಾಕ್ರೆ ಇಲ್ಲವಾದ ಮೇಲೆ ಶಿವಸೈನಿಕರು ಅವರ ಮುಂದಿನ ವಂಶಸ್ಥರನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ್ದಾರೆ. ಈ ಹಿಂದಿನ ಎಕ್ಸಾಂಪಲ್ ತಗೊಂಡ್ರೆ 1970ರ ದಶಕದಲ್ಲಿ ಬಂಧು ಶಿಂಗ್ರೆ ಬಾಳಾ ಠಾಕ್ರೆ ವಿರುದ್ಧ ತಿರುಗಿ ಬಿದ್ದಿದ್ರು. ಅವರು ಸಣ್ಣ ಲೀಡರ್ ಅಲ್ಲ, ಮುಂಬೈನ ಗಿರಣಿ ಕಾರ್ಮಿಕರ ವಲಯದಲ್ಲಿ ಪ್ರಮುಖ ನಾಯಕರಾಗಿದ್ದರು. ಆದರೆ ಅವ್ರ ಕೈಯಲ್ಲಿ ಶಿವಸೇನೆನ ಡ್ಯಾಮೇಜ್ ಮಾಡೋಕ್ಕಾಗಿರಲಿಲ್ಲ. 1991ರಲ್ಲಿ ಶಿವಸೇನೆಯ ಅತಿದೊಡ್ಡ OBC ನಾಯಕ, ಅಸೆಂಬ್ಲಿಲಿ ವಿಪಕ್ಷ ನಾಯಕರೂ ಆಗಿದ್ದ ಛಗನ್ ಭುಜಬಲ್ ಹೊರಟು ಹೋದರು. ಸಾಕಷ್ಟು ಶಾಸಕರು ಹೋದರು. ಅವ್ರು ಹೋಗಿ NCPಯನ್ನು ಗಟ್ಟಿ ಮಾಡಿದ್ರು. ಆಮೇಲೆ ಆವಾಗಲೂ ಪಕ್ಷವನ್ನು ಬಾಳಾ ಸಾಹೇಬ್ ಠಾಕ್ರೆ ಗಟ್ಟಿಯಾಗಿ ಉಳಿಸ್ಕೊಂಡಿದ್ರು. ನೆಕ್ಸ್ಟ್ ನಾರಾಯಣ್ ರಾಣೆ ಮತ್ತು ರಾಜ್ ಠಾಕ್ರೆ ನಿರ್ಗಮನ. ಆವಾಗಲೂ ಬಾಳಾ ಸಾಹೇಬ್ ಠಾಕ್ರೆ ಪಕ್ಷವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ರು. ಅವರ ಹತ್ರ ಲೀಡರ್ಶಿಪ್ ಎಬಿಲಿಟೀಸ್ ಇದ್ವು, ಆ ಚಾರ್ಮ್ ಇತ್ತು. ಇಲ್ಲಿ ಗಮನಿಸಿ, ನಾರಾಯಣ್ ರಾಣೆ ಬಂಡಾಯ ಆಗಿದ್ದು ಯಾವಾಗ ಗೊತ್ತಾ? 2004ರಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಅವರು ಪುತ್ರ ವ್ಯಾಮೋಹದಿಂದ ಉದ್ಧವ್ ಠಾಕ್ರೆಯನ್ನ ಕಾರ್ಯಾಧ್ಯಕ್ಷರನ್ನಾಗಿ, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿದಾಗ ಅಸಮಾಧಾನ ಸ್ಫೋಟ ಆಗಿತ್ತು. ಅವತ್ತು ಮಾಜಿ CM ನಾರಾಯಣ್ ರಾಣೆ ಉದ್ಧವ್ ವಿರುದ್ಧ ತಿರುಗಿ ಬಿದ್ದು ಕಾಂಗ್ರೆಸ್ಸಿಗೆ ಹೋದರು. 2006ರಲ್ಲಿ ಬಾಳಾ ಸಾಹೇಬ್ರ ಸೋದರ ಸಂಬಂಧಿ ರಾಜ್ ಠಾಕ್ರೆ ಅವ್ರನ್ನ ಶಿವಸೈನಿಕರೇ ಬಾಳಾ ಸಾಹೇಬ್ ಠಾಕ್ರೆಗೆ ಉತ್ತರಾಧಿಕಾರಿ ಚಾರ್ಮ್ ಇದೆ ಅಂತ ನೋಡ್ತಾ ಇದ್ರು. ಅವರು ಕೂಡ ಉದ್ಧವ್ರಿಗೆ ಪ್ರಮೋಷನ್ ಕೊಟ್ಟು ಅವ್ರನ್ನ ಬೆಳೆಸೋಕೆ ಶುರು ಮಾಡಿದಾಗ ಬಾಳಾ ಸಾಹೇಬ್ ಠಾಕ್ರೆ ಅವರು, ಆಯ್ತು ನೀವು ನಿಮ್ಮ ಮಗ ಇರಿ ಅಂತ ಹೇಳಿ ಅವರು ಕೂಡ ಹೊರಗೆ ಹೋಗಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮಾಡಿಕೊಂಡ್ರು. ಅದು ಮುಂಬೈ ಭಾಗದಲ್ಲಿ ಮರಾಠಿ ವೋಟ್ ಬ್ಯಾಂಕನ್ನು ಡಿವೈಡ್ ಮಾಡಿತ್ತು ಒಂದಷ್ಟು ಮಟ್ಟಿಗೆ. ಆಮೇಲೆ ರಾಜ್ ಠಾಕ್ರೆ ಕೂಡ ಅಂತ ಕ್ರೆಡಿಬಿಲಿಟಿ ಉಳಿಸ್ಕೊಂಡಿಲ್ಲ, ಅದು ಬೇರೆ ವಿಚಾರ. ಬಟ್ ಆರಂಭದಲ್ಲಿ ದೊಡ್ಡ ಕೋಲಾಹಲ ಕಾರಣ ಆಗಿತ್ತು ಶಿವಸೈನಿಕರ ನಡುವೆ ಇದು. ಆದರೂ ಕೂಡ ಶಿವಸೇನೆ ಅನ್ನೋ ಪಕ್ಷ ಮಾತೋಶ್ರೀ ಬಾಳಾ ಸಾಹೇಬ್ ಠಾಕ್ರೆ ಮನೆಯನ್ನು ಬಿಟ್ಟು ಹೊರಗೆ ಹೋಗಿರಲಿಲ್ಲ. ಆದರೆ ಈಗ ಪೂರ್ಣ ಕ್ರಾಂತಿಯಾಗಿದೆ. 2022ರಲ್ಲಿ ಮೊದಲ ಹಂತ ಆಯಿತು. ಏಕನಾಥ್ ಶಿಂದೆ ಹಿಂದೆ ಬಹುತೇಕ ಪಾರ್ಟಿ ಹೋಯಿತು. ಬಹುತೇಕ ಪಾರ್ಟಿ ಅವ್ರಿಗೆ ಸಪೋರ್ಟ್ ಮಾಡ್ತು. ಶಿವಸೇನೆಯ ಹೆಸರು, ಬಿಲ್ಲು ಬಾಣದ ಗುರುತು ಕೂಡ ಅವರಿಗೆ ಸಿಕ್ತು. ಆವಾಗ
ಕೋರ್ಟ್ ಕೂಡ ಅದನ್ನ ಅಪ್ರೂವ್ ಮಾಡ್ತು. ಅಳಿದುಳಿದ ಒಂದಷ್ಟು ಶಕ್ತಿ ಉದ್ಧವ್ ಠಾಕ್ರೆ ಬಣದಲ್ಲಿ ಉಳ್ಕೊಂಡಿತ್ತು. ಅದನ್ನ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಅಂತ ಕರೆಯಲಾಯಿತು. ಆದ್ರೆ ಈಗ ಆಪರೇಷನ್ ಟೈಗರ್ ಮೂಲಕ ಉದ್ಧವ್ ಬಣದಲ್ಲಿ ಉಳಿದವರು ಕೂಡ ಶಿವಸೇನೆಗೆ ಮೂಲ ಪಕ್ಷಕ್ಕೆ ಹೋಗಿದ್ದಾರೆ. ಮೂಲ ಪಕ್ಷದಿಂದ ಠಾಕ್ರೆ ಕುಡಿನೇ ಔಟ್. ಏನೋ ಸ್ನೇಹಿತರೆ, ಮುಂದುವರಿಯ ಮುನ್ನ ಒಂದು ಸಣ್ಣ ರಿಕ್ವೆಸ್ಟ್ ನಿಮ್ಮ ಬಳಿ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗಬಹುದು. ಅಲ್ಲಿ ಮೆಂಬರ್ಶಿಪ್ ಬೆನಿಫಿಟ್ಸ್ ಅನ್ನು ಕೂಡ ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ವರದಿಯಲ್ಲಿ. ಓಕೆ, ಇದರಲ್ಲಿ ಬಿಜೆಪಿಯ ಪಾತ್ರ ಏನು? ಪಾತ್ರ ಇಲ್ವಾ? ಡೆಫಿನೆಟ್ಲಿ ಇದೆ. ಬಿಜೆಪಿ ಅದ್ಭುತವಾಗಿ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೆ, ಯೂಸ್ ಮಾಡ್ಕೊಳ್ತಾ ಇದೆ ಸಿಚುವೇಶನ್ ಅನ್ನ. ಅದು ನಿಮಗೆ ಆಮೇಲೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಆದ್ರೆ ಇಲ್ಲಿ ಉದ್ಧವ್ ಠಾಕ್ರೆಯನ್ನ ಅವ್ರದೇ ಪಾರ್ಟಿಯಿಂದ ಹೊರ ಹಾಕೋಕೆ ಒಂದಷ್ಟು ಇಂಟರ್ನಲ್ ಕಾರಣಗಳು ಕೂಡ ಇದಾವೆ. ಮೊದಲನೇದಾಗಿ ಉದ್ಧವ್ ಅವರ ಸಾಕಷ್ಟು ಮಿಸ್ಕ್ಯಾಲ್ಕುಲೇಷನ್ಸ್. ಬಾಳಾ ಸಾಹೇಬ್ ಠಾಕ್ರೆ ಇದ್ದಾಗ ಅವರು ಗುರು ತರ ಇದ್ರು. ಅವರಿಗೆ ಅಧಿಕಾರದ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಪಕ್ಷವನ್ನ ರಿಮೋಟ್ ಕಂಟ್ರೋಲ್ ಮೂಲಕ ಅವರು ರನ್ ಮಾಡ್ತಾ ಇದ್ರು ಬಿಟ್ರೆ ನೇರ ಸಿಎಂ ಆಗ್ತೀನಿ ಅದು ಯಾವುದೋ ಅವ್ರು ಮಾಡಕ್ ಹೋಗಿರ್ಲಿಲ್ಲ. ಬಾಳಾ ಸಾಹೇಬ್ ಠಾಕ್ರೆ ಇದಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ನಡೆಸುವ ಒಬ್ಬ ಸಿಎಂ ಗಿಂತ ಹೆಚ್ಚಾಗಿ ಐಡಿಯಾಲಜಿಕಲ್ ಎಂಪೈರ್ ನ ಕಿಂಗ್ ಆಗಿರೋ ಆಸೆ ಇತ್ತು. ರಾಜರ ತರ ಆ ಐಡಿಯಾಲಜಿ ಮೇಲೆ ಕಂಟ್ರೋಲ್ ಇಟ್ಕೊಂಡು ಹಿಂದೂ ಅಲ್ಟ್ರಾ ಹಿಂದೂ ನ್ಯಾಷನಲಿಸಂ, ಬಿಜೆಪಿ ಹಿಂದೂ ನ್ಯಾಷನಲಿಸಂ ಅಂದ್ರೆ ಇವರು ಅದರ ಇನ್ನೂ ರೈಟ್, ಎಕ್ಸ್ಟ್ರೀಮ್ ರೈಟ್ ಆಗಿದ್ರು ಬಾಳಾ ಸಾಹೇಬ್ ಠಾಕ್ರೆ. ಅದರ ಒಂದು ಗೈಡಿಂಗ್ ಲೈಟ್ ತರ ಇದ್ರು ಅವರು ಪಾರ್ಟಿಗೆ. ಆಕ್ಚುಲಿ ಬಿಜೆಪಿಗೂ ಕೂಡ ಕೆಲವೊಂದ್ಸಲಿ ಅವರು ಉಪದೇಶ ಮಾಡೋ ಲೆವೆಲ್ಗೆ ಮಾತಾಡ್ತಿದ್ರು ಬಾಳಾ ಸಾಹೇಬ್ ಠಾಕ್ರೆ. ಆದ್ರೆ ಉದ್ಧವ್ ಠಾಕ್ರೆಗೆ ಅವರ ಮಗ ಅನ್ನೋ ಠಾಕ್ರೆ ಸರ್ನೇಮ್ ಬಿಟ್ರೆ ಅವರ ಲೀಡರ್ಶಿಪ್ ಕ್ವಾಲಿಟಿ ಇರಲಿಲ್ಲ. ಶಿವ ಸೈನಿಕರು, ಕಾರ್ಯಕರ್ತರು, ಪಕ್ಷದ ಮುಖಂಡರ ಬೆಂಬಲ ಇರಲಿಲ್ಲ. ಅವರಷ್ಟು ಕ್ಯಾರಿಸ್ಮ್ಯಾಟಿಕ್ ಲೀಡರ್ ಆಗಿರಲಿಲ್ಲ. ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ಬಾಳಾ ಸಾಹೇಬ್ ಠಾಕ್ರೆನ ಮ್ಯಾಚ್ ಮಾಡೋ ಲೆವೆಲ್ ಅಲ್ಲಿ ಇರಲಿಲ್ಲ. ಆದ್ರೆ ಉದ್ಧವ್ ಠಾಕ್ರೆಗೆ ಮುಖ್ಯಮಂತ್ರಿ ಆಗೋ ಆಸೆ ಇತ್ತು. ಇದು ಅವರನ್ನ ಅತಿ ದೊಡ್ಡ ಬ್ಲಂಡರ್ ಮಾಡೋ ತರ ಶಿವ ಸೈನಿಕರೇ ಅವರಿಗೆ ಬೆನ್ನು ತಿರುಗಿಸೋ ರೀತಿ ಮಾಡ್ತು. ಏನದು ಬ್ಲಂಡರ್? ದೇಶ ಗೊತ್ತಿರೋ ಹಾಗೆ ಶಿವಸೇನೆ ಅಂದ್ರೆ ಅದು ಖಟ್ಟರ್ ಬಲಪಂಥೀಯ ಪಕ್ಷ, ಹಾರ್ಡ್ ಕೋರ್ ಹಿಂದುತ್ವವನ್ನ ಫಾಲೋ ಮಾಡೋ ಪಕ್ಷ. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಜಗತ್ತಲ್ಲಿ ಎಲ್ಲೇ ಹುಡುಕಿದ್ರು ಇವರಷ್ಟು ಹಾರ್ಡ್ ಹಿಂದುತ್ವವಾದಿ ಪಾರ್ಟಿ ಸಿಗಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಬಾಬರಿ ಮಸೀದಿ ಧ್ವಂಸದ ಬಗ್ಗೆ ಬಿಜೆಪಿ ಹೆಚ್ಚು ಮಾತನಾಡೋಕ್ ಹೋಗಲ್ಲ. ಆದ್ರೆ ಈ ವಿಚಾರದಲ್ಲಿ ಶಿವಸೇನೆ ಇದನ್ನ ಹೆಮ್ಮೆ ಅಂತ ಹೇಳ್ಕೊಂಡಿತ್ತು ಓಪನ್ ಆಗಿ. ಅದನ್ನ ಮಾಡಿದ್ದು ನನ್ನ ಶಿವ ಸೈನಿಕರೇ, ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ, ನಾನು ಅವ್ರನ್ನ ನೋಡಿ ಹೆಮ್ಮೆ ಪಡ್ತೀನಿ ಅಂತ ಬಾಳಾ ಠಾಕ್ರೆ ಹೇಳಿ ಬೆಂತಡ್ತಾ ಇದ್ರು ಶಿವಸೈನಿಕರದು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಗರ್ವ್ ಸೆ ಕಹೋ ಹಮ್ ಹಿಂದೂ ಹೈ ಅನ್ನೋ ಘೋಷಣೆ ಕೂಗ್ತಾ ಇದ್ರು. ಸೊ ಅಲ್ಲಿ ಇವತ್ತಿಗೂ ಇದೇ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಮಹಾರಾಷ್ಟ್ರ, ಹಿಂದುತ್ವ, ಶಿವಾಜಿ, ಔರಂಗಜೇಬ್ ಇದು ಶಿವಸೇನೆಯ ಕೋರ್ ಐಡಿಯಾಲಜಿ ಮತ್ತು ಅವರ ಕಾರ್ಯ ಚಟುವಟಿಕೆಗಳ ವ್ಯಾಪ್ತಿಯಲ್ಲಿ ಬರೋ ವಿಚಾರಗಳು. ಮತ್ತು ಇಡೀ ಶಿವಸೇನೆಯ ಫೌಂಡೇಶನ್ ಇರೋದೇ ಅದರಲ್ಲಿ. ಅದಕ್ಕೋಸ್ಕರನೇ ವೋಟ್ ಹಾಕೋ ಜನ ಇದ್ದಾರೆ. ನಿಜ, ಆರಂಭದಲ್ಲಿ ಶಿವಸೇನೆ ಸ್ವಲ್ಪ ಚೇಂಜ್ ಇತ್ತು, ಅದು ಸ್ವಲ್ಪ ಮರಾಠಿ ಅಸ್ಮಿತೆ, ಮರಾಠಿಗರು, ಹೊರಗಿನವರು ಈ ತರದೆಲ್ಲ ಫೈಟ್ ಮಾಡ್ತು. ಆದ್ರೆ ಬರ್ತಾ ಬರ್ತಾ ಬಾಳಾ ಸಾಹೇಬ್ ಠಾಕ್ರೆ ಅದನ್ನ ಕಂಪ್ಲೀಟ್ಲಿ ಹಿಂದುತ್ವದ ಕಡೆಗೆ ಸ್ಟೇರ್ ಮಾಡ್ಕೊಂಡು ತಗೊಂಡು ಹೋಗಿದ್ರು ಪಾರ್ಟಿನ. ಹೀಗಿರ್ಬೇಕಾದ್ರೆ ಅವರ ಮೈತ್ರಿ ಬಿಜೆಪಿಯೊಂದಿಗೆ ಚೆನ್ನಾಗಿ ಸಿಂಕ್ ಇನ್ ಆಗ್ತಾ ಇತ್ತು. ನ್ಯಾಚುರಲ್ ಅಲೈ ಯಾರು ಅಂತ ಕೇಳಿದ್ರೆ ಬಿಜೆಪಿಗೆ ಇಡೀ ದೇಶದಲ್ಲಿ ಯಾರು ಗತಿ ಇಲ್ದಿದ್ದಾಗ ಬಿಜೆಪಿ ಮಿತ್ರರು ಯಾರು? ಅವ್ರು ಬಿಟ್ರೆ ಶಿವಸೇನೆ ಅಷ್ಟೇ, ಇನ್ಯಾರಿದ್ದಾರೆ ಅನ್ನೋ ಕಾಲ ಇತ್ತು. ಬಿಜೆಪಿ ಹತ್ರಕ್ಕೆ ಯಾರು ಸುಳಿತಾ ಇರಲಿಲ್ಲ. ಆದ್ರೆ ನ್ಯಾಚುರಲ್ ಅಲೈ, ನೈಸರ್ಗಿಕ ಮಿತ್ರ ಅನ್ನೋ ತರದಲ್ಲಿ ಶಿವಸೇನೆ ಇತ್ತು. ಯಾಕಂದ್ರೆ ಅಂತ ಕಾನ್ಫ್ಲಿಕ್ಟ್ ಇಲ್ಲ ಐಡಿಯಾಲಜಿಕಲಿ, ಬಿಜೆಪಿಗಿಂತಲೂ ಹಾರ್ಡ್ ಇವರು ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಇಂಥ ಶಿವಸೇನೆಯನ್ನ ಬಾಳಾ ಸಾಹೇಬ್ ಠಾಕ್ರೆ ತೀರ್ಕೊಂಡ ನಂತರ ಪುತ್ರ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆಗೆ NCP ಒಟ್ಟಿಗೆ ತಗೊಂಡು ಹೋಗಿ ಮೈತ್ರಿಕೂಟ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ? ಗ್ರೌಂಡ್ ರಿಯಾಕ್ಷನ್. ಅದನ್ನ ಉದ್ಧವ್ ಫೇಸ್ ಮಾಡ್ಬೇಕಾಗಿ ಬಂತು. ಬಿಜೆಪಿಯೊಂದಿಗೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು, ನೋಡಿ ನಮ್ಮ ಮೈತ್ರಿಕೂಟಕ್ಕೆ ವೋಟ್ ಹಾಕಿ ಗೆದ್ದಾಗ ನಾವಿಬ್ರು ಸೇರಿ ಸರ್ಕಾರ ಮಾಡ್ತೀವಿ ಅಲಯನ್ಸ್ ಅಂತ ಹೇಳಿ ಚುನಾವಣೆಗೆ ಹೋಗಿದ್ದು. ರಿಸಲ್ಟ್ ಬಂದಾಗ ಬಿಜೆಪಿ ಸೀಟ್ಸ್ ಜಾಸ್ತಿ ಇತ್ತು ಶಿವಸೇನೆಗಿಂತ. ಸೊ ಮುಖ್ಯಮಂತ್ರಿ ನಮ್ಮವ್ರು ಆಗ್ಬೇಕು ಅಂತ ಹೇಳಿದಾಗ ಒಂದ್ಸಲಿ ಒಪ್ಕೊಂಡ್ರು ಅವರು ಶಿವಸೇನೆಯವರು. ಎರಡನೇ ಸಲಿನೂ ಹಾಗೆ ಆದಾಗ ಇಲ್ಲ ನಾನೇ ಸಿಎಂ ಆಗ್ಬೇಕು ಅಂತ ಹೇಳಿ ಈ ಸಂಜಯ್ ರಾವುತ್ ತರದವರು ಉದ್ಧವ್ ಠಾಕ್ರೆ ಸ್ವಲ್ಪ ಎತ್ತಿನೂ ಕಟ್ಟಿ ಅವ್ರನ್ನ ಕಾಂಗ್ರೆಸ್ ಮತ್ತು NCP ಕಡೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಲಯನ್ಸ್ ಮಾಡಿಸ್ಬಿಟ್ರು. ಇದರ ಪರಿಣಾಮ ಇಮಿಡಿಯೇಟ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಳಗೊಳಗೆ ಟಾಪ್ ಲೆವೆಲ್ ನಲ್ಲೂ ಕೂಡ ಅಸಮಾಧಾನ ಶುರುವಾಯಿತು. ಜೊತೆಗೆ ಆನ್ ಗ್ರೌಂಡ್ ಇದುವರೆಗೂ ಜೀವನ ಪರ್ಯಂತ ಯಾವ ಶಿವಸೈನಿಕರು ಕಾಂಗ್ರೆಸ್ ವಿರುದ್ಧ ಪಾಲಿಟಿಕ್ಸ್ ಮಾಡಿಕೊಂಡು ಹೊಡೆದಾಡ್ಕೊಂಡು ಬರ್ತಾ ಇದ್ರು ಅವರ ಜೊತೆಗೆ ಹೋಗಿ ವೋಟ್ ಕೇಳೋ ಪರಿಸ್ಥಿತಿ ಬಂತು, ಅವರೊಟ್ಟಿಗೆ ವರ್ಕ್ ಮಾಡೋ ಪರಿಸ್ಥಿತಿ ಬಂತು. ಸೀಟ್ ಶೇರಿಂಗ್ ಆಗಿರೋ ಜಾಗಗಳಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿ ಅವರಿಗೆ ಹೇಳಲಾಯಿತು ಉದ್ಧವ್ ಠಾಕ್ರೆ ಕಡೆಯಿಂದ. ಜೊತೆಗೆ ಇಷ್ಟು ವರ್ಷ ಯಾರ ಜೊತೆಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಅವರ ವಿರುದ್ಧ ಬಿಜೆಪಿ ವಿರುದ್ಧ ಕೆಲಸ ಮಾಡ್ಬೇಕಾಗಿ ಬಂತು. ಅವರು ಬೂತ್ ಲೆವೆಲ್ ನಲ್ಲಿ ಮನೆ ಮನೆಗೆ ಹೋಗಿ ನಾವು ವೋಟ್ ಹೆಂಗೆ ಕೇಳೋದು, ಯಾವ ಲೆಕ್ಕಾಚಾರದಲ್ಲಿ ಕೇಳೋದು ಅನ್ನೋ
ಚರ್ಚೆಗಳು ಶುರುವಾದವು. ಅಷ್ಟು ಮಾತ್ರ ಅಲ್ಲ, ಆರ ಬಂದಿದ್ದಲ್ಲೂ ಹೇಳ್ತಾ ಇದ್ವಿ, ಒಂದು ವೇಳೆ ಉದ್ಧವ್ ಠಾಕ್ರೆ ಬಳಿ ಅದೇ ಕರಿಸ್ಮಾ ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದಿದ್ರೆ ಇಷ್ಟು ದೊಡ್ಡ ಬಂಡಾಯ ಆಗ್ತಾ ಇರಲಿಲ್ಲ, ಏನೋ ಒಂದು ಮ್ಯಾನೇಜ್ ಆಗ್ತಾ ಇತ್ತು. ಆದ್ರೆ ಉದ್ಧವ್ ಠಾಕ್ರೆಯ ವರ್ತನೆಗಳು, ಅವ್ರ ವಂಶ ರಾಜಕಾರಣವನ್ನ ಅಲ್ಲಿಗೆ ನಿಲ್ಲಿಸದೆ ನೆಕ್ಸ್ಟ್ ಆದಿತ್ಯ ಠಾಕ್ರೆನ ಥರ್ಡ್ ಜನರೇಷನ್ ಅವ್ರನ್ನ ಬೆಳೆಸೋಕ್ ಶುರು ಮಾಡಿದ್ದು ಎಲ್ಲ ಶಿವಸೈನಿಕರನ್ನ ಕೆರಳಿಸಿಬಿಡ್ತು. ನಮ್ಮಿಂದಲೇ ಪಕ್ಷ, ನಾವು ಠಾಕ್ರೆ, ನಾವಿಲ್ದೆ ಪಾರ್ಟಿ ಎಲ್ಲಿಂದ ಅಂತ ಆದಿತ್ಯ ಠಾಕ್ರೆ, ಉದ್ಧವ್ ಠಾಕ್ರೆ ಮಾತಾಡ್ಬಿಟ್ರು. ಇದು ಉಳಿದವರಿಗೆ ಇಷ್ಟ ಆಗ್ಲಿಲ್ಲ. ಜೊತೆಗೆ ಆನ್ ಗ್ರೌಂಡ್ ಕೂಡ ಅವಾಗಲೇ ಹೇಳಿದ್ವಿ, ಈಗ ಅಲಯನ್ಸ್ ಆಯಿತು, ಶಿವಸೇನೆಗೆ ಒಂದು ಅರ್ಧ ಸೀಟ್ ಬಂತು, ಇನ್ನು ಅರ್ಧ ಸೀಟ್ಗಳು ಉಳಿದಿದ್ದೆಲ್ಲ 106 ಸೀಟ್ಗಳನ್ನ ಮಿತ್ರ ಪಕ್ಷಕ್ಕೆ ಬಿಟ್ಕೊಟ್ರು ಅಂತ ಹೇಳಿದ್ರೆ, ಹಿಂದುತ್ವ ನೋಡಿ ಓಟ್ ಹಾಕ್ತಿದ್ದವರಲ್ಲ ಅಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ರ, NCPಗೆ ಓಟ್ ಹಾಕ್ತಾ ಇದ್ರ, ಅಥವಾ ಅವರೆಲ್ಲ ಸೀದಾ ಹೋಗಿ ಬಿಜೆಪಿಗೆ ಓಟ್ ಹಾಕ್ತಾ ಇದ್ರ. ಶಿವಸೇನೆ ಅಂತೂ ಇಲ್ಲಿ ಕಂಟೆಸ್ಟ್ ಮಾಡ್ತಿಲ್ಲ ಅಂತ ಹೇಳಿ ಈ ಹೊಡೆತವನ್ನ ತಿಂತು. ಇದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಬಂಡಾಯ ಇಲ್ಲಿ ಏಕನಾಥ್ ಶಿಂದೆ. ಇಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಕಾಲದಲ್ಲಿ ಅವರು ಜಾಸ್ತಿ ಏನು ಬೀದಿಗೆ ಹೋಗಿ ಪಾರ್ಟಿ ಸಂಘಟನೆ ಮಾಡ್ತಿದ್ದ ರೀತಿಯಲ್ಲಿ ಆ ಥರ ಇರಲಿಲ್ಲ. ಅವರು ಒಂದು ಹಿಂದುತ್ವದ ಮ್ಯಾಸ್ಕಾಟ್ ಆಗಿದ್ರು, ಅವರು ಒಂದು ಮುಖ ಆಗಿದ್ರು, ಅವರು ಸಿಂಹಾಸನದಲ್ಲಿ ಕೂತಿದ್ದ ಕಿಂಗ್ ಆಗಿದ್ರು. ಆದ್ರೆ ಇಲ್ಲಿ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿದವರು ಆನಂದ್ ದಿಗೆ ಅಂತ. ಅವರು ಒಂಥರ ಪ್ರೊಟೆಕ್ಟರ್ ತರ, ಧರ್ಮ ರಕ್ಷಕಂತರ ಶಿವಸೇನೆ ಅವ್ರನ್ನ ಬಿಂಬಿಸ್ತಾ ಇತ್ತು. ಬಾಳಾ ಸಾಹೇಬ್ ಠಾಕ್ರೆಯ ವಿಷನ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಮಾಸ್ಗೆ ತಲುಪಿಸಿದ್ದು ಆನಂದ್ ದಿಗೆ. ಅವರ ಶಿಷ್ಯ ಈ ಏಕನಾಥ್ ಶಿಂದೆ. ಆನಂದ್ ದಿಗೆ ನಂಬರ್ 1 ಲೀಡರ್ ಶಿವಸೇನೆಯಲ್ಲಿ. ನಂಬರ್ 1 ಗಿಂತ ಮೇಲೆ ಬಾಳಾ ಸಾಹೇಬ್ ಠಾಕ್ರೆ, ಆಮೇಲೆ ಆನಂದ್ ದಿಗೆ ನಂಬರ್ 1. ಹೇಳ್ತಿದೀವಿ ಬಾಳಾ ಸಾಹೇಬ್ ಠಾಕ್ರೆ ನಂಬರ್ 1 ಗಿಂತ ಮೇಲೆ, ಎಲ್ಲಕ್ಕೂ ಮೀರಿದವರು. ನಂಬರ್ 1 ಲೀಡರ್ ಆಮೇಲೆ ಆನಂದ್ ದಿಗೆ. ಆನಂದ್ ದಿಗೆಯ ರೈಟ್ ಹ್ಯಾಂಡ್ ಮ್ಯಾನ್ ತರ ಇದ್ದವರು ಏಕನಾಥ್ ಶಿಂದೆ. ಇವರು ಪಕ್ಷವನ್ನ ಆಕ್ಚುಲಿ ಕಟ್ಟಿದವರು, ಮುಖ್ಯವಾಗಿ ಮುಂಬೈ ಥಾಣೆ ಭಾಗದಲ್ಲಿ. ಶಿವಸೇನೆಯ ಮೇನ್ ಜೀವ ಇದ್ದಿದ್ದೇ ಈ ಭಾಗದಲ್ಲಿ, ಉಳಿದ ಕಡೆ ಎಲ್ಲ ಸ್ವಲ್ಪ ಅದು ವೀಕ್ ಇತ್ತು, ಬಿಜೆಪಿ ಮೇಲೆ ಡಿಪೆಂಡ್ ಆಗ್ತಿತ್ತು. ಸೊ ಏನಾಯ್ತು, ಈ ಜನರೇಷನ್ ಲೀಡರ್ಗಳು ಶಿಂದೆ ಮತ್ತು ಅವರ ಜನರೇಷನ್ ಲೀಡರ್ಗಳು ಈ ಬಾಳಾ ಸಾಹೇಬ್ ಠಾಕ್ರೆ ಅವ್ರು ಹೋದ್ಮೇಲೆ ಅವನ ಮಗನನ್ನ ಒಪ್ಕೊಳ್ಳಿಲ್ಲ, ಉದ್ಧವ್ ಠಾಕ್ರೆಯನ್ನ, ಮೊಮ್ಮಗ ಆದಿತ್ಯ ಠಾಕ್ರೆಯನ್ನ ಒಪ್ಕೊಳ್ಳಿಲ್ಲ. ಶಿಂದೆ ಅಂಡ್ ಟೀಮ್ ಪಕ್ಷದ ಮೇಲೆ ಸಂಪೂರ್ಣ ಕಂಟ್ರೋಲ್ ತಗೊಂಡು ಉದ್ಧವ್ ಠಾಕ್ರೆ, ಆದಿತ್ಯ ಠಾಕ್ರೆಯನ್ನ ಆಲ್ಮೋಸ್ಟ್ ಪಾರ್ಟಿಯಿಂದ ಹೊರಗೆ ಹಾಕಿದ್ದಾರೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇಲ್ಲಿ ಜನ ಒಪ್ಕೊಂಡಿದಾರಾ ಇಲ್ವಾ ಅಂತ ಹೇಳಿ. ಯೂಶುವಲಿ ಎಲೆಕ್ಷನ್ ಆದ್ಮೇಲೆ ಬಂಡಾಯದ ಹೋಗಿರ್ತಾರೆ, ಅವಧಿ ಮುಗಿಯೋ ತನಕ ಇರ್ತಾರೆ, ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮತ್ತೆಲ್ಲ ಸೋತ್ ಹೋಗಿರ್ತಾರೆ, ಮೂಲ ಪಕ್ಷಕ್ಕೆ, ಮೂಲ ಲೀಡರ್ಗಳಿಗೆ ಜನ ವೋಟ್ ಹಾಕಿರ್ತಾರೆ ಅಂದಾಗ ಅದು ಬೇರೆ, ಅದು ಬರೀ ಎಕ್ಸ್ಪ್ಲಾಯಿಟೇಷನ್ ಇಂದ ಮಾತ್ರ ಆಯ್ತು ಅಂತ ಹೇಳ್ಬೋದು. ಆದ್ರೆ ಮಹಾರಾಷ್ಟ್ರದಲ್ಲಿ ಏನಾಯ್ತು ಅಂತ ಸ್ನೇಹಿತರೆ, ಮೂರು ಎಲೆಕ್ಷನ್ ನಲ್ಲಿ ಶಿಂದೆ ನೇತೃತ್ವದಲ್ಲಿರೋ ಮೂಲ ಶಿವಸೇನೆ ಏನಿದೆ ಅದನ್ನ ಜನ ಬೆಂಬಲಿಸಿದ್ದಾರೆ. ಅದು ನಿಂತ್ಕೊಂಡಿದೆ, ಮೊದಲಿಗೆ ಸರ್ವೈವ್ ಆಗಿದೆ, ಆಮೇಲೆ ಬೆಳೆದಿದೆ ಮುಂದಿನ 2 ಎಲೆಕ್ಷನ್ಗಳಲ್ಲಿ. ಮೊದಲಿಗೆ 2019 ಲೋಕಸಭಾ ಚುನಾವಣೆ, ಪೂರ್ತಿ ಶಿವಸೇನೆ ಇದ್ದಾಗ ಲೋಕಸಭಾ ಚುನಾವಣೆಯಲ್ಲಿ 23ರಲ್ಲಿ ಸ್ಪರ್ಧೆ ಮಾಡಿ 18ರಲ್ಲಿ ಗೆದ್ದಿದ್ರು. ಆದರೆ 2024ರಲ್ಲಿ ಅಂದರೆ ಪಕ್ಷ ಒಡೆದು ಹೋದಾಗ ಉದ್ಧವ್ ಠಾಕ್ರೆ 21 ಸೀಟಲ್ಲಿ ಸ್ಪರ್ಧೆ ಮಾಡಿ ಜಸ್ಟ್ 9 ಸೀಟನ್ನು ಮಾತ್ರ ಗೆದ್ರು. ಪರ್ಸೆಂಟೇಜ್ ನೋಡಿ ಎಷ್ಟು ಗೆದ್ರು ಅಂತ ಹೇಳಿ. 21ರಲ್ಲಿ ಕಂಟೆಸ್ಟ್ ಮಾಡಿ 9 ಮಾತ್ರ ಗೆದ್ರು, 50% ಕೂಡ ಇಲ್ಲ. ಆದರೆ ಶಿಂದೆ ನೇತೃತ್ವದಲ್ಲಿ ಹೋದ ಮೂಲ ಶಿವಸೇನೆ 15 ಸೀಟಲ್ಲಿ ಸ್ಪರ್ಧೆ ಮಾಡಿ 7 ಸೀಟ್ ಗೆದ್ದಿತ್ತು. ಅಂದ್ರೆ ಆಲ್ಮೋಸ್ಟ್ 50% ಸ್ಟ್ರೈಕ್ ರೇಟ್. ಉದ್ಧವ್ ಬಣದ ಶಿವಸೇನೆಗಿಂತ ಬೆಟರ್ ಸ್ಟ್ರೈಕ್ ರೇಟ್. ನೆಕ್ಸ್ಟ್ ವಿಧಾನಸಭಾ ಚುನಾವಣೆ ಬಂತು. ಅವಾಗಲೂ ಕೂಡ ಶಿಂದೆ ನೇತೃತ್ವದ ಶಿವಸೇನೆ ಮತ್ತು ಉದ್ಧವ್ ಬಣದ ಶಿವಸೇನೆ ಆಗ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಶಿಂದೆ ನೇತೃತ್ವದ ಶಿವಸೇನೆಯವರು 81ರಲ್ಲಿ ಸ್ಪರ್ಧೆ ಮಾಡಿ 57 ಗೆದ್ರು. ಅದೇ ಉದ್ಧವ್ ಬಣದ ಶಿವಸೇನೆಯವರು 95 ಸೀಟಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದು ಬರೀ 20 ಸೀಟ್ ಮಾತ್ರ. ಓಕೆ, ನೆಕ್ಸ್ಟ್ ಮುಂಬೈ ಎಲೆಕ್ಷನ್ ಬಂತು ನೋಡಿ. ಠಾಕ್ರೆಗಳ ಭದ್ರಕೋಟೆ, ಶಿವಸೇನೆಯ ಆಕ್ಚುಯಲ್ ಭದ್ರಕೋಟೆ. ಅಲ್ಲಿ ರಿಯಲ್ ಫೈನಲ್ ಟೆಸ್ಟ್ ಆಗೋದು ಬಾಕಿ ಇತ್ತು. ಜನ ಬಾಳಾ ಸಾಹೇಬ್ ಠಾಕ್ರೆ ಉತ್ತರಾಧಿಕಾರಿಯಾಗಿ ಯಾರನ್ನು ನೋಡ್ತಿದ್ದಾರೆ ಶಿವಸೇನೆಯಲ್ಲಿ ಅಂತ ಮುಂಬೈನಲ್ಲಿ ಡಿಸೈಡ್ ಆಗೋದು ಬಾಕಿ ಇತ್ತು. ಇಂಥ ಜಾಗದಲ್ಲೂ ಕೂಡ ಉದ್ಧವ್ ಶಿವಸೇನೆಗೆ ಭಾರಿ ಪೈಪೋಟಿ ಕೊಟ್ಟು ಶಿಂದೆ ಸೇನೆ 29 ಸೀಟ್ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಬಿಜೆಪಿಯೊಂದಿಗೆ ಮೈತ್ರಿಕೂಟದಲ್ಲಿ ಅವರು ಮುಂಬೈ ಕಾರ್ಪೊರೇಷನ್ ಅನ್ನ ಗೆದ್ರು. ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ ನಂಬರ್ಸ್ ಅನ್ನ. ಉದ್ಧವ್ ಬಣದ ಶಿವಸೇನೆ 65 ಸೀಟ್ ಗೆಲ್ತು. ಇಲ್ಲಿ ಒಂಚೂರು ಉಳಿಸ್ಕೊಂಡಿದ್ದಾರೆ ಇನ್ನೂ ಕೂಡ. ಆದ್ರೆ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕರಗು ಹೋಗೋ ಎಲ್ಲ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಬಿಜೆಪಿಯ ಸೂತ್ರಧಾರ ಡೆಫಿನೆಟ್ಲಿ ಎಸ್, ಬಿಜೆಪಿನೇ ಇದರ ಸೂತ್ರಧಾರ. ಶಿವಸೇನೆಯಲ್ಲಿ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಎಲ್ಲ ಏನು ಇಶ್ಯೂಸ್ ಇದ್ವು ಅದನ್ನ ಅದ್ಭುತವಾಗಿ ಎಕ್ಸ್ಪ್ಲಾಯ್ಟ್ ಮಾಡಿ ತನಗೆ ಲಾಭ ಮಾಡಿಕೊಂಡಿರೋ ಪಕ್ಷ ಇಲ್ಲಿ ಬಿಜೆಪಿ. ಇಲ್ಲಿ ಶಿಂದೆ ಅಂಡ್ ಟೀಮ್ಗೆ ಉದ್ಧವ್ ಠಾಕ್ರೆ ಅಂಡ್ ಫ್ಯಾಮಿಲಿಯನ್ನ ಪಾರ್ಟಿಯಿಂದ ಹೊರ ಹಾಕೋಕೆ ಎಲ್ಲಾ ರೀತಿಯ ಸಾಮ ದಾನ ದಂಡ ಭೇದ ಮಾರ್ಗಗಳನ್ನ ಹೇಳ್ಕೊಟ್ಟು ಹೆಲ್ಪ್ ಮಾಡಿರೋದು ಬಿಜೆಪಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಅಮಿತ್ ಶಾ ಮತ್ತು ದೇವೇಂದ್ರ ಫಡ್ನವೀಸ್ ಸೇರ್ಕೊಂಡು ಮಾಡಿರೋದು ಅಂತ. ಹಾಗಂತ ಶಿಂದೆ ನೇತೃತ್ವದಲ್ಲಿರೋ ಶಿವಸೇನೆ ಬಿಜೆಪಿಯ ಕೋಲೆ ಬಸವಂತರ ಎಲ್ಲದಕ್ಕೂ ಬಗ್ಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ ನೀವು. ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗೆ ಸೀಟ್ ಶೇರಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ಹೇಳ್ಕೊಂಡು ಹೋಗಿತ್ತು. ಬೇರೆಲ್ಲ ಟಫ್ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲೇ ಬೇಗ ಆಗಿತ್ತು, ಇಲ್ಲಿ ಲೇಟ್ ಆಗಿತ್ತು. ಶಿವಸೇನೆ ಜೊತೆಗೆ ಬೇಗ ಆಗಿರಲಿಲ್ಲ ಸೀಟ್ ಶೇರಿಂಗ್. ವಿಧಾನಸಭಾ ಚುನಾವಣೆ ಆದಮೇಲೂ ಕೂಡ
ಸಿಎಂ ಪೋಸ್ಟ್ ಇವ್ರಿಗೆ ಕೊಡ್ತಿಲ್ಲ ಅಂತ ಹೇಳಿ ಬಿಜೆಪಿ ಅವ್ರನ್ನ ಸಿಎಂ ಮಾಡ್ತಾರೆ ಅಂತ ಹೇಳಿ ಹುಷಾರಿಲ್ಲ ಅಂತ ಹೇಳಿ ಮನೇಲಿ ಹೋಗಿ ಕುತ್ಕೊಂಡಿದ್ರು ಏಕನಾಥ್ ಶಿಂದೆ. ಇವತ್ತಿಗೂ ಕೂಡ 2.5 ವರ್ಷ ನನಗೆ ಸಿಎಂ ಕೊಡಿ ಅಂತ ಹೇಳಿ ಅವರು ಬಾರ್ಗೇನ್ ಮಾಡ್ತಿದ್ದಾರೆ. ಮೊನ್ನೆ ನಡೆದ ಮುಂಬೈ ಎಲೆಕ್ಷನ್ ನಲ್ಲಿ ಶಿಂದೆ ಕಾರ್ಪೊರೇಟರ್ಗಳು ಗೆದ್ದಾಗ ಅವ್ರನ್ನ ರೆಸಾರ್ಟ್ಗೂ ಕೂಡ ಮೂವ್ ಮಾಡಿದ್ರು ಬಿಜೆಪಿ ಹೈಜಾಕ್ ಮಾಡುತ್ತೆ ಅಂತ ಅನ್ಕೊಂಡು. ಮೇಯರ್ ಸ್ಥಾನವನ್ನ ನಮಗೆ ಕೊಡ್ಲಿ ಅಂತ ಹೇಳಿ ಕೇಳಕ್ಕೆ. ಸೊ ಇದರ ಅರ್ಥ ಮುಂದೆ ಹೋಗ್ತಾ ಸ್ಲೋಲಿ ಶಿವಸೇನೆಯನ್ನ ಬಿಜೆಪಿ ಮಿಲ್ಕ್ ಶೇಕ್ ಮಾಡಿ ಕುಡಿಬಹುದೇನೋ. ಆದ್ರೆ ಸದ್ಯಕ್ಕೆ ಶಿಂದೆ ಅಂಡ್ ಟೀಮ್ ಒಂದು ಇಂಡಿಪೆಂಡೆಂಟ್ ಪಾರ್ಟಿಯಾಗಿ ಆ ಪಕ್ಷವನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಕೂಡ ಗಟ್ಟಿಮುಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ, ಕಂಟ್ರೋಲ್ ಕೂಡ ಇಟ್ಕೊಳ್ತಿದ್ದಾರೆ, ರಿಸಲ್ಟ್ ಅನ್ನ ಕೂಡ ಎಲೆಕ್ಷನ್ಸ್ ಅಲ್ಲಿ ಗಳಿಸ್ತಾ ಇದ್ದಾರೆ. ಸೇಮ್ ಟೈಮ್ ಬಾಳಾ ಸಾಹೇಬ್ ಠಾಕ್ರೆಯ ಮಗ ಮತ್ತು ಮೊಮ್ಮಗ ಪಾರ್ಟಿಯಿಂದ ಹೊರ ಹೋಗಿ ಅನಾಥರಾಗಿದ್ದಾರೆ ಪೊಲಿಟಿಕಲಿ. ಜೊತೆಗೆ ಯಾವ ಕಾಂಗ್ರೆಸ್ ಮತ್ತು ಎನ್ಸಿಪಿ ವಿರುದ್ಧ ಅವರ ಅಪ್ಪ ಜೀವನ ಪರ್ಯಂತ ಫೈಟ್ ಮಾಡಿದ್ರು, ಈಗ ಅವ್ರನ್ನ ಆ ಹುಲ್ಲು ಕಡ್ಡಿ ತರ ಹಿಡ್ಕೊಂಡು ಅವ್ರ ಮೇಲೆ ಜೋತಾಡ್ತಿದ್ದಾರೆ ಅಪ್ಪ ಮಗ. ಹಾಗಾಗಿ ಭಾರತದ ರಾಜಕಾರಣದಲ್ಲಿ ಒಂದು ಇಂಪಾರ್ಟೆಂಟ್ ಎಪಿಸೋಡ್ ಇದು ಸ್ನೇಹಿತರೆ. ಶುರುವಾಗಿ ಇಲ್ಲಿಗೆ ಬಂದು ನಿಂತಿದೆ ಈಗ ಕ್ಲೈಮ್ಯಾಕ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ? ಮಿಸ್ಸಲ್ಲಿ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸ್ನೇಹಿತರೆ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.